ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ದ್ವಾದಶ ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಸಪ್ತ ನದಿಗಳು ಕೇಳಿದ್ದೀವಿ ನಾವು. ತುಂಬಾ ಪವಿತ್ರವಾಗಿರುವಂತಹ ನದಿಗಳು. ಆ ನದಿಗಳಲ್ಲಿ ಒಂದಾಗಿರೋ ಗೋದಾವರಿ ನದಿಯ ಉಗಮ ಸ್ಥಾನ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತಿನ ವಿಶೇಷ ಇದು ಭಕ್ತಿ ಸ್ಟುಡಿಯೋದಲ್ಲಿ. ನಮಸ್ಕಾರ, ನಾನು ಆರ್ಜೆ ನಿಖಿತಾ. ದ್ವಾದಶ ಜ್ಯೋತಿರ್ಲಿಂಗಗಳು ಅಂತ ಹೇಳಿದಾಗ ಶಿವನ ಕ್ಷೇತ್ರಗಳು ಅನ್ನೋದು ನಮಗೆ ಗೊತ್ತೇ ಇದೆ. ಇವತ್ತಿನ ಈ ಒಂದು ಕ್ಷೇತ್ರ ಏನಿದೆ ವಿಶೇಷವಾಗಿ ನಾವು ಕಾಣುವಂಥದ್ದು, ಈ ಕ್ಷೇತ್ರದಲ್ಲಿ ತುಂಬಾ ಹಿಂದೆ ನಮಗೆ ಗೊತ್ತೇ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಮೂವರಲ್ಲೂ ಒಂದು ಪೈಪೋಟಿ ನಡೆಯುತ್ತೆ, ನಾನೇ ಶ್ರೇಷ್ಠ ಅಂತ ಹೇಳಿ. ಅದರಲ್ಲಿ ಶಿವನ ಶಕ್ತಿಯನ್ನ ಅಳಿಯೋದಿಕ್ಕೆ ಆಗೋದಿಲ್ಲ. ಆ ಬೆಳಕಿನ ಮಂಡಲವನ್ನ ಅದರ ಆದಿ ಯಾವುದು ಅಂತ್ಯ ಯಾವುದು ಅಂತ ತಿಳಿಯೋಕ್ಕಾಗೋದಿಲ್ಲ. ಬ್ರಹ್ಮ ಮತ್ತೆ ಇತ್ತ ವಿಷ್ಣು ಎಲ್ಲಾ ಕಡೆ ಹುಡುಕಾಡ್ತಾರೆ, ಆದ್ರೆ ಅದರ ಆದಿ ಅಂತ್ಯ ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಬ್ರಹ್ಮ ಇದರ ಆದಿ ನನಗೆ ಗೊತ್ತು ಅಂತ ಒಂದು ಸುಳ್ಳು ಹೇಳ್ತಾನೆ. ನಂತರ ಯಾರೂ ಕೂಡ ನಿನ್ನನ್ನು ಪೂಜೆ ಮಾಡಬಾರ್ದು ಅನ್ನುವಂತಹ ಒಂದು ಶಾಪ ಇರುತ್ತೆ. ಅವೆಲ್ಲವೂ ನಡೆದ ಆದ್ಮೇಲೆ ಬ್ರಹ್ಮ ಕೂಡ ಶಿವನಿಗೆ ಒಂದು ಮಾತನ್ನ ಹೇಳ್ತಾನಂತೆ. ಏನಂತ? ನೀನು ಶಿವಲಿಂಗ ರೂಪದಲ್ಲಿ ಈ ಭೂಮಿಯಲ್ಲಿ ಈ ಸಹ್ಯಾದ್ರಿ ಬೆಟ್ಟದ ಪರ್ವತಗಳಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಗಿರಿ ಎಲ್ಲಾ ಪರ್ವತಗಳು ಈ ಕ್ಷೇತ್ರ ಎಲ್ಲಿದೆಯೋ ಅಲ್ಲಿಯೇ ನೀನು ಅಡಗಿರಬೇಕು ಅಂತ ಹೇಳಿ. ಆ ಕ್ಷೇತ್ರವೇ ಮುಂದೆ ತ್ರಯಂಬಕೇಶ್ವರ ಕ್ಷೇತ್ರ ಅಂತ ಆಗಿರುವಂತದ್ದು. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ನಲ್ಲಿ ಇರುವಂತಹ ತ್ರಯಂಬಕೇಶ್ವರ ಈ ಒಂದು ಕ್ಷೇತ್ರ ಸಾಕಷ್ಟು ಜನರ ಕಷ್ಟಗಳ ನೋವುಗಳಿಗೆ ಮನಸ್ಸು ಮಿಡಿಯುವಂತೆ ಮಾಡ್ತಾ, ಹಾಗೆ ನಮ್ಮ ಎಲ್ಲಾ ಪಾಪಗಳನ್ನ ಸುಟ್ಟು ಹಾಕುವಂತಹ ಶಕ್ತಿ ಈ ಕ್ಷೇತ್ರಕ್ಕಿದೆ ಅಂತ ಹೇಳ್ತಾರೆ. ಇದು ತ್ರಯಂಬಕೇಶ್ವರ ಕ್ಷೇತ್ರ. ಅಷ್ಟೇ ಅಲ್ಲ, ಇದೇ ಕ್ಷೇತ್ರದಲ್ಲಿ ಗೋದಾವರಿ ನದಿ ಹುಟ್ಟಿರುವಂತದ್ದು. ಗೌತಮ ಋಷಿ ನಿಮ್ಗೆ ಗೊತ್ತೇ ಇದ್ದಾರೆ ಅಲ್ವಾ? ಗೌತಮ ಋಷಿಗಳ ಆಶ್ರಮ ಇಲ್ಲಿತ್ತು. ಅವರು ಸಾಕಷ್ಟು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇತ್ತು. ಹೀಗೆ ಇರ್ಬೇಕಾದ್ರೆ ಸುತ್ತಮುತ್ತಲಿನ ಈ ಕ್ಷೇತ್ರದಲ್ಲಿ ಬರಗಾಲ ಬರುತ್ತೆ. ಎಲ್ಲೂ ಏನೂ ದಕ್ಕದೇ ಇರುವಾಗ ಇವರ ಆಶ್ರಮದಲ್ಲಿ ಈ ಒಂದು ವಿಶೇಷವಾದಂತಹ ಧಾನ್ಯ ದವಸಗಳು ಏನಿತ್ತು ಅಲ್ಲಿ ಯಾವುದೂ ಕೊರತೆ ಆಗದೆ ಇರುವ ಹಾಗೆ ಇತ್ತು. ಮಳೆ ಬರದೇ ಇದ್ದಾಗ ಎಲ್ಲರೂ ಹೋಗಿ ಅವರನ್ನ ಕೇಳ್ಕೊಂಡಾಗ ತಪಸ್ಸನ್ನ ಮಾಡಿ ಮಳೆ ಬರುವ ಹಾಗೆ ಮಾಡ್ತಾರೆ. ಇದೆಲ್ಲಾ ಸಮೃದ್ಧಿಯನ್ನ ಕಂಡಂತಹ ಬೇರೆಯವರಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ನಂತರ ಇಲ್ಲೊಂದು ಹಸುವನ್ನ ಕಳಿಸ್ತಾರಂತೆ. ಇಲ್ಲೆಲ್ಲವೂ ಚೆನ್ನಾಗಿ ಬೆಳೆದಿತ್ತು, ಹಸಿರು ಹಚ್ಚ ಹಸಿರಾಗಿತ್ತು ಈ ಕ್ಷೇತ್ರ. ಹಾಗಾಗಿ ಆ ಹಸು ಬಂದು ಎಲ್ಲವನ್ನ ತಿಂತಾ ಇದ್ದಿದ್ದನ್ನ ನೋಡಿ ಹಾಗೆಯೇ ಗೌತಮ ಮುನಿಗಳು ಅದನ್ನ ಮುಟ್ಟಿದ್ದ ಹಾಗೆ ಅದು ಸತ್ತು ಹೋಗಿ ಬಿಡುತ್ತಂತೆ. ಈಗ ಗೋಹತ್ಯೆ ಪಾಪ ಬಂದಿದೆ, ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದ ಹಾಗೆ ಹೋಗಿ ಶಿವನನ್ನೆಲ್ಲ ಕೇಳ್ಕೊಂಡಾಗ ಗಂಗೆಯನ್ನ ಭೂಮಿಗೆ ತರಿಸಿ ಈ ಒಂದು ಕ್ಷೇತ್ರವನ್ನ ಪವಿತ್ರವಾಗಿಸುವಂತ ಕೇಳ್ಕೊಂಡ್ರಂತೆ. ನಂತರ ಹುಟ್ಟಿ ಬಂದಿರುವಂತದ್ದು ಗೋದಾವರಿ ನದಿ ಅಂತ ಹೇಳಿ ಹೇಳ್ತಾರೆ. ಇದರ ಕಥೆ ಸಾಕಷ್ಟಿದೆ, ಹಲವಾರು ಪ್ರತೀತಿಗಳು ಕೂಡ ಇವೆ. ಆದ್ರೆ ಏನೇ ಆಗ್ಲಿ ತ್ರಯಂಬಕೇಶ್ವರ ಕ್ಷೇತ್ರ, ಗೋದಾವರಿ ಕ್ಷೇತ್ರ ಇವನ್ನ ಮಾತ್ರ ನಾವು ಮರೆಯೋದಕ್ಕೆ ಆಗೋದಿಲ್ಲ. ನಮ್ಮ ಭಾರತ ದೇಶದ ಸಪ್ತ ನದಿಗಳಲ್ಲಿ ತುಂಬಾ ಪವಿತ್ರವಾಗಿರುವಂತಹ ನದಿಗಳಲ್ಲಿ ಇದು ಒಂದು ಅಂತ ಹೇಳ್ತಿದ್ದ ಹಾಗೆ ತ್ರಯಂಬಕೇಶ್ವರ ಈ ಪವಿತ್ರವಾದಂತಹ ಕ್ಷೇತ್ರದ ಪರಿಚಯವನ್ನ ಕೂಡ ನಾನು ನಿಮ್ಗೆ ಮಾಡಿಕೊಟ್ಟೆ. ಮುಂದಿನ ವಾರ ಬರಬೇಕಾದ್ರೆ ಉಳಿದಂತಹ ಇನ್ನು ಕೆಲವು ನಮ್ಮ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳ ಪರಿಚಯವನ್ನ ನಾನು ಮಾಡಿಕೊಡ್ತೀನಿ. ನಮಸ್ಕಾರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.